ನಾಳೆ 7ನೇ ತಾರೀಕಿಗೆ ಮತದಾನವನ್ನು ಮಾಡಲಿಕ್ಕೆ ನಾವು ತೆರಳ್ತಾ ಇದ್ದೇವೆ. ನಾವು ಮತದಾನ ಮಾಡೋಕ್ಕಿಂತ ಪೂರ್ವದಲ್ಲಿ ನಾವು ಯಾವ ಚುನಾವಣೆಗೆ ಮತದಾನವನ್ನು ಮಾಡ್ತೇವೆ ಅನ್ನುವಂಥದ್ರ ಬಗ್ಗೆ ವಿಚಾರ ಮಾಡಿಕೊಂಡು ಮತದಾನಕ್ಕೆ ತೆರಳಬೇಕು ಅನ್ನುವಂಥ ವಿನಂತಿಯನ್ನು ಮಾಡ್ತೇನೆ. 7ನೇ ತಾರೀಕಿಗೆ ನಡೀತಿರ್ತಕ್ಕಂಥ ಚುನಾವಣೆ ಈ ಭಾರತದ ಭವಿಷ್ಯವನ್ನ ಇನ್ನಷ್ಟು ಉಜ್ವಲವಾಗಿ ಮುನ್ನಡೆಸಲಿಕ್ಕೆ ಕಾರಣೀಕರ್ತರಾಗುವಂತ ನರೇಂದ್ರ ಮೋದಿ ಸರ್ಕಾರದ ಪರವಾಗಿ ಮತ ಚಲಾಯಿಸಬೇಕು ಅಥವಾ ಯಾವುದೇ ನಾಯಕ ಇಲ್ಲದೆ ಗೊತ್ತು ಗುರು ಇಲ್ಲದೆ INDI ಮೈತ್ರಿಕೂಟದ ಪರವಾಗಿ ಮತವನ್ನು ಚಲಾಯಿಸಬೇಕು ಅನ್ನುವಂತ ವಿಚಾರವನ್ನು ಸ್ಪಷ್ಟತೆಯನ್ನು ಮಾಡಿಕೊಂಡು ನಾವು ಮತ ಚಲಾವಣೆಗೆ ಹೋದಾಗ ನಮ್ಮ ಕಣ್ಮುಂದೆ ಕಾಣುವಂತದ್ದು ಅತ್ಯಂತ ಸ್ಪಷ್ಟವಾಗಿ ಕಾಣ್ತದೆ. ಕಳೆದ 10 ವರ್ಷಗಳಿಂದ ಯಾವುದೇ ವಿಶ್ರಾಂತಿಯನ್ನು ಪಡೆಯದೆ ದೇಶವನ್ನ ಆರ್ಥಿಕವಾಗಿ 11ನೇ ಸ್ಥಾನದಿಂದ 5ನೇ ಸ್ಥಾನಕ್ಕೆ ತಂದಂತ ಮತ್ತು ಮಿಲಿಟರಿಗೆ ಸಾಕಷ್ಟು ಶಕ್ತಿಯನ್ನು ತುಂಬಿ ಯಾವುದೇ ಶತ್ರು ರಾಷ್ಟ್ರ ನಮ್ಮ ಕಡೆಗೆ ತಿರುಗಿ ನೋಡದಂತ ಮಿಲಿಟರಿಗೆ ಸಾಮರ್ಥ್ಯವನ್ನು ಒದಗಿಸಿಕೊಟ್ಟಂತ ನರೇಂದ್ರ ಮೋದಿ ಪಕ್ಷದ ಅಭ್ಯರ್ಥಿಗಳಾದಂತ PC ಗದ್ದಿಗೌಡರು ಮತ್ತು ರಮೇಶ್ ಜಿಗಜಿಣಗಿ ಅವರಿಗೆ ಮತ ಹಾಕಬೇಕನ್ನೋದು ಸ್ಪಷ್ಟವಾಗಿ ಗೋಚರವಾಗುತ್ತೆ. ಬಂಧುಗಳೇ, 10 ವರ್ಷಗಳ ಹಿಂದಿನ ಭಾರತ ಅಂದ್ರೆ 2014ರ ಹಿಂದಿನ ಭಾರತದ ಸ್ಥಿತಿಗತಿ ಏನಿತ್ತು, ವಿದೇಶದಲ್ಲಿ ಭಾರತದ ಸ್ಥಾನಮಾನ ಏನಿತ್ತು, 2014ರಿಂದ 2024ರಲ್ಲಿ ಭಾರತದ ಸ್ಥಾನಮಾನ ಹಿರಿಮೆ ಎಷ್ಟು ಹೆಚ್ಚಾಗಿದೆ ಅನ್ನೋದು ನಾವೆಲ್ಲರೂ ಸುದ್ದಿ ಮಾಧ್ಯಮದ ಮುಖಾಂತರ ನರೇಂದ್ರ ಮೋದಿಜಿ ಅವರ ಕರ್ತವ್ಯದ ಮುಖಾಂತರ ತಿಳಿದುಕೊಂಡಿದ್ದೇವೆ ಅನ್ನುವಂತ ಮಾತನ್ನು ಹೇಳ್ತಾ, ಸನ್ಮಾನ್ಯ ಯಡಿಯೂರಪ್ಪನವರ ಕಾಲದಲ್ಲಿ ಕರ್ನಾಟಕದ ರೈತರ ಪರವಾಗಿ ಹಲವಾರು ಯೋಜನೆಗಳನ್ನು ಜಾರಿಗೆ ತಂದಂತ ಕೀರ್ತಿ ನಮ್ಮ ನಾಯಕರಾದಂತಹ ಸನ್ಮಾನ್ಯ ಯಡಿಯೂರಪ್ಪನವರಿಗೆ ಸಲ್ತೈತೆ. ನರೇಂದ್ರ ಮೋದಿಜಿ ಅವರು ಕೊಡ್ತಕ್ಕಂತ ಕಿಸಾನ್ ಸಮ್ಮಾನ್ ಯೋಜನೆಗೆ 6,000 ರೂಪಾಯಿ ಏನು ಕೊಡ್ತಿದ್ರು ಅದಕ್ಕೆ ನಮ್ಮ ನಾಯಕರಾದಂತಹ ಯಡಿಯೂರಪ್ಪನವರು 4,000 ರೂಪಾಯಿಗಳನ್ನು ಸೇರಿಸಿ 10,000 ರೂಪಾಯಿಗಳನ್ನ 3 ಕಂತುಗಳಲ್ಲಿ ಕೊಡ್ತಿದ್ದೀವಿ. ಈಗ ಬಂದಂತ ಸನ್ಮಾನ್ಯ ಸಿದ್ದರಾಮಯ್ಯ ಸರ್ಕಾರ ಆ 4,000 ರೂಪಾಯಿಗಳನ್ನ ತೆಗೆದುಹಾಕಿದೆ ಅನ್ನುವಂಥದ್ದನ್ನ ತಮ್ಮನ್ನ ಗಮನ ತರಲಿಕ್ಕೆ ಬಯಸ್ತಾ ಇದ್ದೇನೆ. ಸನ್ಮಾನ್ಯ ನರೇಂದ್ರ ಮೋದಿ ಅವರು ಕಳೆದ 10 ವರ್ಷಗಳಲ್ಲಿ ಬಡ ಮಹಿಳೆಯರಿಗೆ ಉಜ್ವಲ ಗ್ಯಾಸ್ ಅನ್ನು ಕೊಟ್ಟರು. ನಿಮ್ಮ ಮನೆಯ ಮುಂದೆ ಜಲಜೀವನ್ ಮಷಿನ್ ಮುಖಾಂತರ ಪ್ರತಿ ಮನೆಗೆ ನಳಕ್ಕೆ ನೀರು ಕೊಟ್ಟರು. ಆಯುಷ್ಮಾನ್ ಭಾರತದ ಮುಖಾಂತರ ವರ್ಷಕ್ಕೆ ಒಂದು ಕುಟುಂಬಕ್ಕೆ 5 ಲಕ್ಷ ರೂಪಾಯಿಗಳ ವಿಮೆ ಭದ್ರತೆಯನ್ನು ಕೊಟ್ಟರು. ಕಿಸಾನ್ ಸಮ್ಮಾನ್, ಫಸಲ್ ಬಿಮಾ ಇಂಥ ಹಲವಾರು ಯೋಜನೆಗಳನ್ನ ಜಾರಿಗೆ ತಂದು ಭಾರತವನ್ನ ಅತ್ಯಂತ ಸಶಕ್ತವಾಗಿ ಮುನ್ನಡೆಸ್ತಾ ಇದ್ದಾರೆ. ಅವರ ಕಾಲಾವಧಿಯಲ್ಲಿ ಬಂದಂತ ಕೊರೋನಾಕ್ಕೆ ನಮ್ಮ ಜನರು ಬಲಿಯಾಗಬಾರದು ಅನ್ನುವಂಥ ದೃಷ್ಟಿಕೋನದಲ್ಲಿ ಇಟ್ಕೊಂಡು 3 ಡೋಸ್ ವ್ಯಾಕ್ಸಿನ್ಗಳನ್ನ ನಮಗೆ ಕೊಟ್ಟು ನಮ್ಮೆಲ್ಲರ ಜೀವನ ಉಳಿಸಿದಂತ ಪುಣ್ಯಾತ್ಮ ಯಾರಾದ್ರೂ ಇದ್ರ ಅದು ನರೇಂದ್ರ ಮೋದಿ ಅಂತ ಹೇಳಿಕ್ಕೆ ಬಹಳ ಹೆಮ್ಮೆಯಿಂದ ಹೇಳಿಕ್ಕೆ ಇಚ್ಛೆ ಪಡ್ತದೆ. ಅವ್ರು ಕೊಟ್ಟಂತ ವ್ಯಾಕ್ಸಿನ್ ನಿಂದ ನಾವೆಲ್ಲರೂ ಆರೋಗ್ಯವಂತರಾಗಿದ್ದೇವೆ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಇಂಥ ಒಂದು ಪಕ್ಷ ಇಂಥ ದೊಡ್ಡ ದೇಶವನ್ನ ಮುನ್ನಡೆಸಲಿಕ್ಕೆ ನರೇಂದ್ರ ಮೋದಿ ಮತ್ತೊಮ್ಮೆ ಪ್ರಧಾನಿಯಾಗುವ ಅವಶ್ಯಕತೆ ಇದೆ. ಇವತ್ತು ಕಾಂಗ್ರೆಸ್ ಪಕ್ಷ ಮತ್ತೆ ಗ್ಯಾರಂಟಿಗಳನ್ನ ಘೋಷಣೆ ಮಾಡ್ತಾ ಇದೆ. 543 ಲೋಕಸಭಾ ಸ್ಥಾನಗಳಲ್ಲಿ ಸರಳ ಬಹುಮತದಿಂದ ಆಡಳಿತ ನಡೆಸಬೇಕಾದ್ರೆ 272 ಸ್ಥಾನಗಳು ಬೇಕು. ಆದ್ರೆ ಕಾಂಗ್ರೆಸ್ ಇಡೀ ದೇಶದಲ್ಲಿ ನಿಂದಿರಿಸಿದ್ದು 230 ಸ್ಥಾನಗಳನ್ನ. 230 ಸ್ಥಾನಗಳಲ್ಲಿ ಅವ್ರು ಆರಿಸಿ ಬರೋದು 50ರಿಂದ 60 ಸ್ಥಾನಗಳಲ್ಲಿ. ಇಂಥ ಸಂದರ್ಭದಲ್ಲಿ ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಗಳು ಹೆಚ್ಚಿಗೆ ಗೆಲ್ಲಬಾರದು ಅನ್ನುವಂಥ ದುರುದ್ದೇಶದಿಂದ ಕೈಲಾಗದಂತಹ ಒಂದು ಘೋಷಣೆಗಳನ್ನ ಈ ಕಾಂಗ್ರೆಸ್ ಪಕ್ಷ ಹೇಳ್ತಾ ಇದೆ. ಅದು INDI ಮೈತ್ರಿಕೂಟದ ಪ್ರಣಾಳಿಕೆ ಅಲ್ಲ, ಅದು ಕೇವಲ ಕಾಂಗ್ರೆಸ್ ಪಕ್ಷದ ಪ್ರಣಾಳಿಕೆ ಅನ್ನುವುದನ್ನ ತಾವೆಲ್ಲರೂ ಗಮನಿಸಬೇಕು. ಆ ಪ್ರಣಾಳಿಕೆಗಳಿಗೆ ತಾಯಂದಿರು ಮೋಸ ಹೋಗಬಾರದು ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ, ನಮ್ಮ ಪಕ್ಷ ಅಧಿಕಾರಕ್ಕೆ ಬರ್ತೈತಿ, ನರೇಂದ್ರ ಮೋದಿನ ನಾಯಕ ಅಂತ ನಾವು ಹೇಳ್ತೇವೆ. ಆದ್ರೆ INDI ಮೈತ್ರಿಕೂಟಕ್ಕ ಯಾರು ವರ ಅನ್ನೋದ ಗುರ್ತಲ್ಲ. ಇನ್ನು ವರ ಇಲ್ಲದೆ ಅವ್ರ ಕನ್ನೆ ಹುಡುಕಾಕ್ ಹೊಂಟಾರ. ಅಂತ ಸಂದರ್ಭದಲ್ಲಿ INDI ಮೈತ್ರಿಕೂಟದ ಅಭ್ಯರ್ಥಿಯಾದಂತ ಸನ್ಮಾನ್ಯ ಸಂಯುಕ್ತ ಪಾಟೀಲ್ರನ್ನ ಅತ್ಯಂತ ಕಡಿಮೆ ಮತಗಳ ಹೆಚ್ಚಿನ ಮತಗಳ ಅಂತರದಿಂದ ಅವರನ್ನು ಸೋಲಿಸಬೇಕು. ವಿಜಯಪುರದಲ್ಲಿ ಕೂಡ ಜಿಗಜಿಣಗಿ ಅವರನ್ನ, ಬಾಗಲಕೋಟೆಯಲ್ಲಿ ಗದ್ದಿಗೌಡರನ್ನ ಗೆಲ್ಲಿಸಿ ಮತ್ತೊಮ್ಮೆ ಪ್ರಧಾನ ನರೇಂದ್ರ ಮೋದಿ ಆಗುವುದಲ್ಲಿ ನಮ್ಮದು ಒಂದು ಕಿಂಚಿತ್ ಪಾತ್ರ ಇದೆ ಅನ್ನೋದನ್ನ ನಾವೆಲ್ಲರೂ ಸೇರಿ ಸಾಬೀತುಪಡಿಸೋಣ ಅನ್ನುವಂತ ಮಾತನ್ನು ಹೇಳಿ ನನ್ನ 2 ಮಾತುಗಳನ್ನು ನಾನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಬಿಜೆಪಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.